ಅದಕ್ಕಾಗಿ ಸ್ತೋತ್ರವಾಗಲಿ. ಅದರಲ್ಲಿ ಒಬ್ಬ ಸಿಸ್ಟರ್ ಹೇಳಿದಂಥ ಒಂದು ಸಾಕ್ಷಿ ಬಂದು ಅವರ ಒಂದು ಮನೆ ಕಟ್ಟುವಂಥ ವಿಚಾರದಲ್ಲಿ ಅನೇಕ ಕಾರ್ಯಗಳು, ಯಾವುದೇ ಒಂದು ಮನೆ ಕಟ್ಟುವುದಕ್ಕೆ ಆಗದೇ ಇದ್ದಂಥ ಪರಿಸ್ಥಿತಿಗಳು ಅದು ಅರ್ಧಕ್ಕೆ ಸ್ಟಾಪ್ ಆಗಿತ್ತು. ಆದರೆ ಯಾವಾಗ ಈ ಒಂದು ಡಿವೈನ್ ಹೆಲ್ಪರ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ, ನಮಗೆ ಬೇಕಾದಂಥ ಸಹಾಯಕರು ಸಿಗುವ ಹಾಗೆ ನಾವು ಏನು ಪ್ರಾರ್ಥನೆ ಮಾಡಿದ್ದೆವೋ ಆ ಒಂದು ಪ್ರಾರ್ಥನೆಯನ್ನು ಅವ್ರು ಇಟ್ಟುಕೊಂಡು, ದೇವರೇ ನೀನು ಈ ಮನೆಯನ್ನು ಮುನ್ನಡೆಸುವ ಹಾಗೆ ನನಗೆ ಬೇಕಾದಂಥ ಸಹಾಯಕರನ್ನು ನೀವು ನಮಗೆ ಕಳಿಸ್ಕೊಡ್ರಿ, ಎಬ್ಬಿಸಿರಿ ಎಂಬುದಾಗಿ ಒಂದು ಮಧ್ಯರಾತ್ರಿ ಪ್ರಾರ್ಥನೆಯಲ್ಲಿ ಅವರು ಜಾಯ್ನ್ ಆಗಿ ಪ್ರಾರ್ಥನೆ ಮಾಡಿದರ ನಿಮಿತ್ತವಾಗಿ ಯಾರೆಲ್ಲ ಆ ಒಂದು ಕಾರ್ಯಕ್ಕೆ ಸಹಾಯ ಮಾಡದೇ ಇದ್ದಂಥವ್ರೆ ಆ ಒಂದು ಕಾರ್ಯಕ್ಕೆ, ಆ ಮನೆ ಕೆಲಸಕ್ಕೆ ಮುಂದಾಗಿ ಬಂದು ಅವ್ರ ಹಣವನ್ನು ಕೊಡೋದನ್ನು ಆ ಸಿಸ್ಟ್ರು ಸಾಕ್ಷಿಯಾಗಿ ಹಂಚ್ಕೊಂಡ್ರು. ಅವ್ರು ಯಾವುದೇ ಒಂದು ರೀತಿ ಅವರು ಮಾಡ್ತಾರೆ ಅನ್ನುವಂಥ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಸ್ವಂತದವರೇ, ರಿಲೇಷನ್ಸೇ, ಬ್ಲಡ್ ರಿಲೇಷನ್ಸೇ, ಆದರೆ ಇವರು ನಮಗೆ ಸಹಾಯ ಮಾಡ್ತಾರೆ ಅನ್ನುವಂಥ ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ಆದರೆ ಈ ಒಂದು ಮಧ್ಯರಾತ್ರಿಯಲ್ಲಿ ಅವರು ಸೇರಿ ಪ್ರಾರ್ಥನೆ ಮಾಡಿದ್ದರ ನಿಮಿತ್ತವಾಗಿ ಅವರಿಗೆ ಈ ಒಂದು ಸಹಾಯಕರು, ನಾವೇನು ಪ್ರಾರ್ಥನೆ ಮಾಡ್ತಿದ್ವಲ್ಲ, ನಮಗೆ ಸಹಾಯ ಮಾಡುವಂಥವ್ರು ಎದ್ದೇಳಬೇಕು, ಬರಬೇಕು, ಮುಂದೆ ಬರಬೇಕೆಂಬುದಾಗಿ ಅದೇ ರೀತಿಯೇ ಅವರು ಮುಂದೆ ಬಂದು ಹಣದ ಸಹಾಯವನ್ನು ಕೊಟ್ಟು ಅವರು ನಡೆಸಿದಂಥ ಸಾಕ್ಷಿಯನ್ನು ಅವರು ಹಂಚ್ಕೊಂಡಿದ್ದಾರೆ. ಸೊ ದೇವರು ಆ ಒಂದು ಮಗಳನ್ನು ಹೆಚ್ಚಾಗಿ ಆಶೀರ್ವಾದ ಮಾಡಲಿ ಎಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೇನೆ. ಸಾಕ್ಷಿ ಕೊಟ್ಟಂಥ ಆ ಮಗಳಿಗಾಗಿ, ಆ ಮಗಳು ಹೇಳಿದಂಥ ಈ ಸಾಕ್ಷಿಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತಾ ಇದ್ದೇನೆ. ಇನ್ನೂ ಅನೇಕ ಸಾಕ್ಷಿಗಳು ಬರುವ ದಿನಮಾನಗಳಲ್ಲಿ ಖಂಡಿತವಾಗಿಯೂ ನಾನು ನಂಬ್ತೇನೆ, ಕರ್ತನೆ ಈ ಒಂದು ಪ್ರಾರ್ಥನೆಯಲ್ಲಿ ಮಾಡ್ತಾರೆ ಎಂಬುದಾಗಿ. ನಿಮ್ಮ ಸಾಕ್ಷಿಗಳಿದ್ದರೆ ದಯವಿಟ್ಟು ಅದನ್ನು ಮುಚ್ಚುಮರೆ ಮಾಡದೆ ಸಾಕ್ಷಿಯನ್ನು ನೀವು ಶೇರ್ ಮಾಡಿರಿ. ನಮ್ಮ ಒಂದು ವಾಟ್ಸಪ್ ನಂಬರ್ಗೆ ನಿಮ್ಮ ಸಾಕ್ಷಿಯನ್ನು ನೀವು ಶೇರ್ ಮಾಡ್ಬೋದು, ಇಲ್ಲಾಂದರೆ ಸೇವಕರ ಒಂದು ವಾಟ್ಸಪ್ ನಂಬರ್ಗೂ ಸಹ ನೀವು ಶೇರ್ ಮಾಡ್ಬೋದು. ಹಾಲೆಲೂಯಾ.